ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದ ಪೂಜೆ ನೆರವೇರಿದೆ. ಮೂರನೇ ಶುಕ್ರವಾರವೂ ಬೆಟ್ಟಕ್ಕೆ ಹರಿದು ಬಂದಿದ್ದಾರೆ ಭಕ್ತ ಸಾಗರ. ಚಾಮುಂಡಿ ಬೆಟ್ಟದಲ್ಲಿ ದರ್ಶನಕ್ಕೆ ಜನರ ನೂಕು ನುಗ್ಗಲು ಕೂಡ ಆಗಿದೆ. ವಿವಿಐಪಿಗಳ ಹಾವಳಿಯಿಂದಾಗಿ ಭಕ್ತರು ಆಕ್ರೋಶಗೊಂಡಿದ್ದಾರೆ. ಬ್ಯಾರಿಕೇಡ್ ಕಿತ್ತು ಬಿಸಾಡಿದ್ದಾರೆ. 2,000 ರೂಪಾಯಿ ಟಿಕೆಟ್ ಪಡೆದಿರುವಂತಹ ಭಕ್ತರು ಅವರು ಸಾಲಲ್ಲೇ ನಿಲ್ಬೇಕು. ವಿಐಪಿಗಳು ಬಂದ್ರೆ ಅವರು ಸ್ಪೆಷಲ್ ದರ್ಶನ ಪಡ್ಕೊಂಡು ಹೋಗ್ತಾರೆ. 2,000 ರೂಪಾಯಿ 300 ರೂಪಾಯಿ ಟಿಕೆಟ್ ಪಡೆದು ಬಂದರೂ ಕೂಡ ದರ್ಶನ ಆಗಿಲ್ಲ. ಸಾಲಲ್ಲಿ ಗಂಟೆಗಟ್ಟಲೆ ನಿಂತು ಆಕ್ರೋಶಗೊಂಡಂತ ಭಕ್ತ ಸಮೂಹ ಬ್ಯಾರಿಕೇಡ್ನೇ ಕಿತ್ತೆಸ್ತಿದ್ದಾರೆ. ಧರ್ಮ ದರ್ಶನಕ್ಕೆ ನಿಂತ ಭಕ್ತರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಾ ಇರುವಂತ ಭಕ್ತರು. ಚಾಮುಂಡಿ ಬೆಟ್ಟದಲ್ಲಿ ನೋಡಿ, ಆಷಾಢ ಶುಕ್ರವಾರ ಅಂತ ಪ್ರತಿ ಶುಕ್ರವಾರನೂ ಕೂಡ ಭಕ್ತ ಸಮೂಹ ಹರಿದು ಬರ್ತಾ ಇದೆ. ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ ನಿಜ, ಆದರೆ ಭಕ್ತರು 300 ರೂಪಾಯಿ ಕೊಟ್ಟು ಟಿಕೆಟ್ ತೆಗೆದುಕೊಂಡಿರ್ತಾರೆ ದರ್ಶನಕ್ಕೆ ಅಂತ. 1,000 ರೂಪಾಯಿ ಕೊಟ್ಟು ಟಿಕೆಟ್ ತೆಗೆದುಕೊಂಡಿರ್ತಾರೆ. ಆದರೆ ಮಧ್ಯದಲ್ಲಿ ವಿವಿಐಪಿಗಳು ಬಂದ ಸಂದರ್ಭದಲ್ಲಿ ಅವ್ರು ಹೋಗಿ ದರ್ಶನ ಮುಗಿಸ್ಕೊಂಡು ಬರೋದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಅಲ್ಲಿವರೆಗೂ ಕೂಡ ಇವರು ಜನಸಾಮಾನ್ಯರು ಹೋಗಂಗೆ ಇಲ್ಲ, ಒಳಗೆ ಹೋಗಂಗಿಲ್ಲ, ಬರಂಗಿಲ್ಲ. ಹಾಗಾಗಿ ಎಷ್ಟೊತ್ತಂತ ಕಾಯಬೇಕು ನಾವು ಅಂತೇಳಿ ಸಂಯಮ ಕಳ್ಕೊಂಡಿದ್ದಾರೆ ಅಲ್ಲಿನ ಭಕ್ತಾದಿಗಳು. ನಾವು ಕೂಡ ದುಡ್ಡು ಕೊಟ್ಟೆ ಟಿಕೆಟ್ ತೆಗೆದುಕೊಂಡು ನಿಂತಿರೋದಲ್ವ, ಇಲ್ಲಿ ನಾವೇನು ಕಲ್ಲು ಕೊಟ್ಟಿಲ್ವಲ್ಲ. ಹಾಗೆ ಇದ್ರೂ ಕೂಡ ನಾವು ಯಾಕೆ ಇಷ್ಟೆಲ್ಲ ಕಾಯಬೇಕು? ದೇವಿ ದರ್ಶನಕ್ಕೆ ಅಂತ ಬಂದಾಗ ಇಲ್ಲೂ ಯಾಕೆ ನೀವು ತಾರತಮ್ಯ ಮಾಡ್ತೀರಾ? ನಾವು ಬೆಳಗ್ಗೆಯಿಂದ ಕಾಯ್ತಾ ನಿಂತಿದ್ದೀವಿ. ಮಧ್ಯದಲ್ಲಿ ಬರೋ ವಿವಿಐಪಿಗಳಿಗೆ ನೀವು ಸ್ಪೆಷಲ್ ಆಗಿ ದರ್ಶನಕ್ಕೆ ಅಂತ ವ್ಯವಸ್ಥೆ ಮಾಡಿಕೊಟ್ಬಿಡ್ತೀರಾ. ನಾವೇನು ಮಾಡಬೇಕು ಅಂತ ಈ ಥರದ್ದೊಂದು ವ್ಯವಸ್ಥೆ ಏನಿದೆ ಸಾಕಷ್ಟು ಆಕ್ರೋಶಕ್ಕೆ ಪ್ರತಿ ಬಾರಿನೂ ಕಾರಣ ಆಗುತ್ತೆ. ಉತ್ಸವಗಳು ನಡೆದಾಗ, ಕುಂಭಮೇಳ ಆದಾಗ, ಇಂಥ ಸಂದರ್ಭದಲ್ಲಿ. ಆಷಾಢ ಮಾಸದ 3ನೇ ಶುಕ್ರವಾರ ಇಂದು ಬೆಳಗ್ಗೆ 3:30ರಿಂದ ಮಹಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಸಹಸ್ರನಾಮ ಅರ್ಚನೆ, ತ್ರಿಶಿತಿಯಾಗಿರ್ತಕ್ಕಂಥದ್ದು, ಹಾಗೆ ಮಹಾಲಕ್ಷ್ಮಿ ಅಲಂಕಾರ ಆಗಿರ್ತಕ್ಕಂಥದ್ದು, ಉತ್ಸವಮೂರ್ತಿಗೆ ಗಜಲಕ್ಷ್ಮಿ ಅಲಂಕಾರ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು, ಹಾಗೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಆಗಿರ್ತಕ್ಕಂಥದ್ದು ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು. 5:30ರಿಂದ ರಾತ್ರಿ 10:00ವರೆವರೆಗೂ ದರ್ಶನದ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ. 9:00ವರೆಗೆ ಮಹಾಮಂಗಳಾರತಿ ಆಗುತ್ತೆ. ಅದಾದ ನಂತರದಲ್ಲಿ ದರ್ಶನದ ವ್ಯವಸ್ಥೆ ಮುಂದುವರ್ಕೊಂಡು ಹೋಗ್ತದೆ. ಹಾಗೆ ಅದೇ ಮಹಾನ್ಯ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು. ಆಷಾಢ ಮಾಸದಲ್ಲಿ ಲಕ್ಷ್ಮೀನೇ ಪ್ರಧಾನವಾಗಿರ್ತಕ್ಕಂಥದ್ದು. 4 ಶುಕ್ರವಾರ ಕೂಡ ಲಕ್ಷ್ಮೀ ಅಲಂಕಾರನೇ ವಿಶೇಷವಾಗಿರ್ತಕ್ಕಂಥದ್ದು. ಅಂದರೆ ಮುಂದಿನ ವಾರ ಗುರುವಾರ ವರ್ಧಂತಿ ಮಹೋತ್ಸವ ಇರೋದು, ಅಂದರೆ ಜನ್ಮೋತ್ಸವ ಅಂತ ನಾವು ಕರಿತೀವಿ. ಅದು ಬೆಳಗ್ಗೆ 8 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಮುಂಚೆ ಯಾರು ಬರೋಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಭಕ್ತ ನಿಮ್ಮ ಮುಖಾಂತರವಾಗಿ ಹೇಳ್ತಾ ಇದ್ದೀವಿ. ಯಾಕೆಂದರೆ 8 ಗಂಟೆಗೆ ಓಪನ್ ಆಗುತ್ತೆ. 10:00ವರೆಗೆ ಚಿನ್ನದ ಪಲ್ಲಕ್ಕಿಯಲ್ಲಿ ಉತ್ಸವ ಆಗುತ್ತೆ. ಸಾಯಂಕಾಲ 8:00ವರೆಗೆ ದರ್ಬಾರ್ ಉತ್ಸವ ಆಗುತ್ತೆ. ರಾಜವಂಶಸ್ಥರು ಬಂದು ಅದು ಚಾಲನೆ ಕೊಡೋ ಪದ್ಧತಿ ಇರ್ತಕ್ಕಂಥ. ನೋಡಿ, ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮೀ ಅಲಂಕಾರದಲ್ಲಿ ತಾಯಿ ಚಾಮುಂಡಿ ಕಾಣಿಸ್ಕೊಳ್ಳೋದು. ಲಕ್ಷ್ಮೀ ದೇವಿಯ ಅಲಂಕಾರದಲ್ಲಿ ಇರುವಂಥ ಚಾಮುಂಡಿ ತಾಯಿಯ ದರ್ಶನಕ್ಕಾಗಿ ಬೇರೆ ಬೇರೆ ಭಾಗಗಳಿಂದ ಚಾಮುಂಡಿ ಬೆಟ್ಟಕ್ಕೆ ಅಂತ ಭಕ್ತ ಸಾಗರವೇ ಹರಿದು ಬರುತ್ತೆ. ಆದರೆ ಮ್ಯಾನೇಜ್ಮೆಂಟ್ ಅಂದರೆ ದೇವಾಲಯದ ಆಡಳಿತ ಮಂಡಳಿ ಸ್ವಲ್ಪ ಗಮನ ಹರಿಸಬೇಕಿದೆ. ಇಂಥ ಅಹಿತಕರ ಅಂದರೆ ಈಗ ಆಕ್ರೋಶಗೊಂಡು ಬ್ಯಾರಿಕೇಡನ್ನು ಕಿತ್ತಾಕಿದ್ದಾರೆ. ಬಟ್ ಇನ್ನೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಹೇಗೆ ಮ್ಯಾನೇಜ್ ಮಾಡಬೇಕು, ನುಗ್ಗಲಾಗಬಾರ್ದು, ಗಲಾಟೆಗಳಾಗಬಾರ್ದು, ಆ ನಿಟ್ಟಿನಲ್ಲಿ ಪ್ರತಿಯೊಂದನ್ನು ಕೂಡ ಅಲ್ಲಿ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಬೇಕಾಗತ್ತೆ. ಜನರಿಗೂ ಕೂಡ ಭಕ್ತಾದಿಗಳಿಗೂ ಕೂಡ ಒಂದು ಆಕ್ರೋಶ ಇದ್ದೇ ಇರುತ್ತೆ. ನಾವು ಜನಸಾಮಾನ್ಯರು ಯಾವಾಗಲೂ ಸಾಲಿನಲ್ಲಿ ನಿಂತ್ಕೊಂಡು ಕಾಯಬೇಕು, ವಿಐಪಿಗಳು ಹೋಗಿ ಆರಾಮಾಗಿ ದರ್ಶನ ಪಡ್ಕೊಂಡು ಬರ್ತಾರೆ ಅಂತ ಅಂದರೆ ಅಂಥ ಒಂದು ಪರಿಸ್ಥಿತಿ ಇವತ್ತು ಕೂಡ ಚಾಮುಂಡಿ ಬೆಟ್ಟದಲ್ಲಿ ಎದುರಾಗಿತ್ತು. ಗಮನಿಸ್ತಾ ಇದ್ದೀರಾ ನೀವು, ಆಕ್ರೋಶಗೊಂಡು ಅಂದರೆ ಕಾಯ್ತಾ ಇರ್ತಾರೆ ತಾಯಿಯ ದರ್ಶನವನ್ನು ಪಡ್ಕೊಳ್ಬೇಕು ಅಂತ. ಎಲ್ಲೆಲ್ಲೋ ದೂರದಿಂದ ಬರ್ತಿರ್ತಾರೆ.
ಬೇರೆ ಬೇರೆ ಜಿಲ್ಲೆಗಳಿಂದ, ಇನ್ನೂ ಬೇರೆ ಬೇರೆ ರಾಜ್ಯಗಳಿಂದ ಬರೋರು ಕೂಡ ಇದ್ದಾರೆ. ಆಷಾಢ ಮಾಸದಲ್ಲಿ ಚಾಮುಂಡಿ ದೇವಿಯ ದರ್ಶನವನ್ನು ಪಡ್ಕೊಳ್ಬೇಕು ಅಂತ ವಿಶೇಷ ಅಲಂಕಾರವನ್ನು ಮಾಡಲಾಗಿದೆ. ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮಿ ಅಲಂಕಾರವನ್ನೇ ಮಾಡ್ತೀವಿ ಅಂತ ಅಲ್ಲಿ ಅರ್ಚಕರು ಹೇಳಿದ್ದನ್ನು ಕೂಡ ನೀವು ಗಮನಿಸಿದ್ದೀರಾ. ಹಾಗಾಗಿ ತಾಯಿ ದರ್ಶನಕ್ಕೆ ಅಂತ ಬರ್ತಾರೆ. ಈ ನೂಕು ನುಗ್ಗಲು ಆಗದೇ ಇರೋ ರೀತಿಯಾಗಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಭಕ್ತಾದಿಗಳು ಬರ್ತಾರೆ ಹೋಗ್ತಾರೆ ಅಂದರೆ ಅವ್ರನ್ನ ಸೇಫಾಗಿ ಕರೆಸ್ಕೊಂಡು ಸೇಫಾಗಿ ಕಳಿಸ್ಕೊಡುವಂಥ ಜವಾಬ್ದಾರಿ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ಬೋದು ಮತ್ತು ಸೆಕ್ಯೂರಿಟಿ ಸಿಬ್ಬಂದಿ ಇರ್ಬೋದು, ಅವರ ತಲೆ ಮೇಲಿರುತ್ತೆ. ಆ ಜವಾಬ್ದಾರಿಯನ್ನು ಅವರು ಸರಿಯಾಗಿ ನಿಭಾಯಿಸಬೇಕಾಗುತ್ತೆ. ನೋಡಿ, ಅಲ್ಲಿ ವಯಸ್ಸಾದವ್ರು ಬಂದಿರ್ತಾರೆ, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಮಹಿಳೆಯರು ಬಂದಿರ್ತಾರೆ. ಅವರೆಲ್ಲರೂ ಕೂಡ ಕರೆಕ್ಟಾಗಿ ಯಾವುದೇ ರೀತಿ ಕೆಟ್ಟ ಘಟನೆಗಳಾಗದೇ ಇರೋ ರೀತಿಯಾಗಿ ಅಲ್ಲಿ ಕಳಿಸ್ಕೊಡ್ಬೇಕಲ್ಲ. ದೇವಿಯ ದರ್ಶನ ಪಡ್ಕೊಂಡು ಅವ್ರು ವಾಪಸ್ ಒಳ್ಳೆ ರೀತಿಲಿ ದರ್ಶನ ಆಯ್ತಪ್ಪ ಅಂತ ಅಂದ್ಕೊಂಡು ಹೋಗಬೇಕು. ಯಾಕಾದರೂ ಬಂದ್ವಪ್ಪ ಅಂತ ಅವ್ರಿಗೆ ಅನಿಸ್ಬಾರ್ದು. ಇಂಥ ನೂಕು ನುಗ್ಗಲು ಇದೆ, ಯಾಕೆ ಬರಬೇಕು, ನಾವು ಸಾಮಾನ್ಯ ದಿನಗಳಲ್ಲೇ ಬಂದರೆ ಬೆಟರಪ್ಪ ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ಆ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡೋದು ಬೆಟರ್ ಅನಿಸುತ್ತೆ. ಈ VIP ಹಾಗೂ VIPಯ ಒಂದು ಸಿಸ್ಟಮ್ ಏನಿದೆ ಅದು ಅನೇಕರಿಗೆ ಆಕ್ರೋಶವನ್ನು ತರಿಸುತ್ತೆ, ಅದರಲ್ಲೂ ಇಂಥ ಸಂದರ್ಭದಲ್ಲಿ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ 3ನೇ ಆಷಾಢ ಶುಕ್ರವಾರದ ಸಂಭ್ರಮವನ್ನು ಮಾಡಿರ್ತಕ್ಕಂಥದ್ದು. ಆದರೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ VIP ಗಳ ಒಂದು ಹಾವಳಿಯಿಂದಾಗಿ ಧರ್ಮ ದರ್ಶನದಲ್ಲಿ ಹೋಗ್ತಾ ಇರ್ತಕ್ಕಂಥ ಭಕ್ತಾದಿಗಳಿರ್ಬೋದು, 2,000 ರೂಪಾಯಿಗಳ ಟಿಕೆಟ್ ಅನ್ನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಭಕ್ತಾದಿಗಳಿರ್ಬೋದು, ಜೊತೆಗೆ 300 ರೂಪಾಯಿಗಳ ಒಂದು ಟಿಕೆಟ್ ಅನ್ನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾವು ದೃಶ್ಯದಲ್ಲಿ ಕೂಡ ಕಾಣಬಹುದು, ಬೆಳಗಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ದೇವಿಯ ದರ್ಶನವನ್ನು ಮಾಡ್ಲಿಕ್ಕಾಗದೆ ಗಂಟೆಗಟ್ಟಲೆ ಒದ್ದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಅವರು ಇರಬಹುದು, ಜೊತೆಗೆ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಇರಬಹುದು, ಜೊತೆಗೆ ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯದರ್ಶಿಗಳಾದಂತಹ ರೂಪ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಸ್ಥಳಕ್ಕೆ ಬಂದು ಆ ಭಕ್ತಾದಿಗಳ ಒಂದು ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಬೆಳಗಿನಿಂದಲೂ ಕೂಡ ಭಕ್ತಾದಿಗಳು ದರ್ಶನವನ್ನ ಮಾಡ್ಲಿಕ್ಕೆ ಆಗದೇ ಇರುವಂತಹ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ನಾವು ದೃಶ್ಯದಲ್ಲಿ ಕೂಡ ಕಾಣಬಹುದು. ಇಲ್ಲಿ ಬಂದಿರತಕ್ಕಂಥವರೆಲ್ಲರೂ ಕೂಡ VVIPಗಳೇ. ಹೀಗಾಗಿ VIPಗಳ ಒಂದು ಹಾವಳಿಯಿಂದಾಗಿಯೇ ಧರ್ಮ ದರ್ಶನದಲ್ಲಿ ಬರತಕ್ಕಂಥ ಭಕ್ತಾದಿಗಳು ಸತತ 8 ರಿಂದ 9 ಗಂಟೆ ನಿಲ್ಲುವಂತಹ ಒಂದು ಸ್ಥಿತಿಯಾಗಿದೆ. 300 ರೂಪಾಯಿಗಳಿರಬಹುದು, ಜೊತೆಗೆ 2,000 ರೂಪಾಯಿಗಳಿರಬಹುದು. ಈ ಟಿಕೆಟ್ ಅನ್ನು ತೆಗೆದುಕೊಂಡು ಬಂದಂತಹ ಭಕ್ತಾದಿಗಳು ಕೂಡ ಒದ್ದಾಡುವಂತಹ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ನಾವು ದೃಶ್ಯದಲ್ಲೂ ಕೂಡ ಕಾಣಬಹುದು. 2,000 ರೂಪಾಯಿಗಳ ಟಿಕೆಟ್ ಅನ್ನು ತಂದಂತವರು ದರ್ಶನವನ್ನ ಮಾಡ್ಲಿಕ್ಕೆ ಆಗದೇ ಇರುವಂತಹ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ನಾವು ಗಮನಿಸಬಹುದು, ಇದೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು VIPಗಳ ಒಂದು ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಮಳೆ ಬಂದರೂ ಕೂಡ ನಿಂತು ಹೋಗ್ಬೇಕಾದಂತಹ ಪರಿಸ್ಥಿತಿ ಇರತಕ್ಕಂಥದ್ದು. 2,000 ರೂಪಾಯಿಗಳ ಒಂದು ಟಿಕೆಟ್ ಅನ್ನು ತಂದರೂ ಕೂಡ ಎಲ್ಲಿಯೂ ಕೂಡ ಅವ್ರಿಗೆ ದೇವಿಯ ದರ್ಶನವನ್ನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಆಕ್ರೋಶಗೊಂಡಂತಹ ಭಕ್ತಾದಿಗಳು ಪೊಲೀಸರು ಜೊತೆಗೆ ಚಾಮುಂಡೇಶ್ವರಿ ಕ್ಷೇತ್ರದ ಪ್ರಾಧಿಕಾರದ ಸಿಬ್ಬಂದಿಗಳೇನಿದ್ದಾರೆ ಇವ್ರ ಮೇಲೆ ತರಾಟೆಗೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರತಕ್ಕಂಥದ್ದು. ಈಗ ನಾನು ಒಂದಷ್ಟು ಜನ ಭಕ್ತರನ್ನು ನಾ ಮಾತನಾಡಿಸ್ತಾ ಹೋಗ್ತೀನಿ. ಭಕ್ತಾದಿಗಳು ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ 2,000 ರೂಪಾಯಿಗಳ ಟಿಕೆಟ್ ಅನ್ನ ತಂದಿರತಕ್ಕಂಥ ಭಕ್ತರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನ್ ಸಮಸ್ಯೆ ಆಗಿದೆ? ಸರ್, ನಾವು 10ವರೆಗೆ ಇಲ್ಲಿ ಬಂದಿದ್ದೀರಿ. 2,000 ರೂಪಾಯಿ ಟಿಕೆಟ್ ತಗೊಂಡು ನಾವು ಬಂದಿದ್ದೀರಿ. ಇಲ್ಲಿ ವ್ಯವಸ್ಥೆ ಏನಿದೆ, ಯಾವ ತರ ಇದೆ ಅಂದ್ರೆ MLAಗಳು, ಮಿನಿಸ್ಟರ್ಗಳು, ಅವ್ರ ಮಕ್ಕಳು, ಅವ್ರ PAಗಳೆಲ್ಲ ಡೈರೆಕ್ಟ್ ಆಗಿ ಹೋಗ್ಬೋದು. ನಮ್ಮನೆ ಕ್ಯೂನಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಕೇಳಿದ್ರೆ ನೀವು ದುಡ್ಡು ತಗೊಂಡು ವಾಪಸ್ ಹೋಗಿ ಅಂತಾರೆ. ಸರ್, ವ್ಯವಸ್ಥೆ ನಡ್ಸಕ್ಕಾಗಲ್ಲ, ಏನಕ್ಕೆ ಸರ್ ಈ ತರ ಮಾಡ್ತಾರೆ? ಇಲ್ಲಿ ಕ್ಲಬ್ ಮಾಡಿ ಎಲ್ಲ ಒಂದೇ ಕ್ಯೂನಲ್ಲಿ ಬಿಡ್ತಾ ಇದ್ದಾರೆ. ಮೋರ್ ದೆನ್ 4 hours ಆಗಿದೆ ಸರ್ ನಾವು ಇಲ್ಲಿ ಬಂದು. ಇಲ್ಲಿ ಸರ್ ಡೈರೆಕ್ಟ್ ಆಗಿ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ರಿ. ಇಲ್ಲಿ ದಯವಿಟ್ಟು ಧರ್ಮದರ್ಶನ ನಿಲ್ಲಿಸ್ಬಿಡ್ಲಿ. 5,000 ಟಿಕೆಟ್, 10,000 ಟಿಕೆಟ್ ಮಾಡ್ಬಿಡ್ಲಿ. ಯಾಕಂದ್ರೆ ಇಲ್ಲಿ ದೇವರ ಒಂದು ಭಕ್ತಿಯ ಪ್ರತೀಕ ಸರ್ ಇದು. ಚಾಮುಂಡೇಶ್ವರಿ ಅನ್ನೋದು ನಾಡ ದೇವತೆ. ಅಂದ್ರೆ VIPಗಳಿಗೆ 2,000 ಟಿಕೆಟ್ ಕೊಟ್ಟು ತಗೊಂಡು ಬರಕ್ ಆಗದೇ ಅಂತ ಸ್ಥಿತಿ ಇದೆ ಅಂತ ಸರ್? ಖಂಡಿತ ಇದೆ ಸರ್. ಈಗ ನಾನು 2,000 ರೂಪಾಯಿ ಪೇ ಮಾಡಿ ನಾನು ಬಂದಿದ್ದೀನಿ. ಬಟ್ ಇಲ್ಲಿ ನನ್ನನ್ನು ಮಾಮೂಲಿ ನಾರ್ಮಲ್ ದರ್ಶನಕ್ಕೆ ಬಿಡ್ತಾ ಇದ್ದಾರೆ. ಇಲ್ಲಿ ಏನಿದೆ ಸರ್, ನಾಡ ದೇವತೆ ಅಂದ್ಬಿಟ್ಟು ಪ್ರತಿಯೊಬ್ಬರು ಬರೋದು ಇಲ್ಲಿ. ಅವ್ರು ಏನ್ ಮಾಡ್ತಾರೆ, ಲೀಗಲ್ ಆಗಿ ಬಿಸ್ನೆಸ್ ಮಾಡ್ಕೊಳ್ಳಿ ಸರ್. ಅವ್ರ ಕೈಲಿ ವ್ಯವಸ್ಥೆ ನಡ್ಸಕ್ ಆಗಲ್ಲ ಅಂದ್ರೆ ಬಿಸ್ನೆಸ್ 2,000 3,000 ರೂಪಾಯಿ ಕ್ಲಬ್ ಮಾಡಿ ಬಿಡ್ತಾ ಇದ್ದಾರೆ ಜೊತೆಲೆ. ಕೆಳಗಡೆ ಅಲ್ಲಿಂದ ಮಾತ್ರ ಬಸ್ಸಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಬಿಡ್ತಾರೆ. ಇಲ್ಲಿಂದ ಮತ್ತೆ ನಮ್ಮನ್ನ ಇಲ್ಲಿ 300 ರೂಪಾಯಿ ಕೇಳಿ ಕಳಿಸ್ತಾ ಇದ್ದಾರೆ. VIPಗಳು ಮತ್ತೆ ಸಪರೇಟ್ ಲೈನ್ ಮಾಡಿ ಕಳಿಸ್ತಾ ಇದ್ದಾರೆ. ಈಗ ನಾವು 2,000 ರೂಪಾಯಿ ಕೊಟ್ಟಿರೋರು ಇಲ್ಲಿ ಲೈನ್ ಅಲ್ಲಿ ನಿಂತಿದೀವಿ. ಆ ಕಡೆ ನಿಂತಿರೋರು ಟಿಕೆಟ್ ಇಲ್ದೇನೆ ರೆಕಮೆಂಡ್ ಮೇಲೆ ಬಂದಿರೋರು. ನಾವೀಗ 2,000 ರೂಪಾಯಿ ಕೊಟ್ಬಿಟ್ಟು 300 ರೂಪಾಯಿ ಟಿಕೆಟ್ ಹೋಗಿ ಅಂತಾರೆ. 1,700 ರೂಪಾಯಿ ವಾಪಸ್ ಬಿಡ್ಲಿ. ಏನು ಮೇಂಟೈನ್ ಮಾಡಕ್ಕಾಯ್ತಲ್ಲ. DC ಅಲ್ಲೇ ಇದಾರೆ, ಬಂದು ಇಲ್ಲಿ ಮಳೆ ನಿಂತಿದೆ ಬಿಡ್ಬೇಕು ಅಂತ ಗೊತ್ತಿಲ್ವಾ ಅವ್ರಿಗೆ? DC ಇದ್ದು ಏನ್ ಮೇಂಟೈನ್ ಮಾಡ್ತಾ ಇದಾರೆ ಇಲ್ಲಿ? DC ಇದಾರೆ, ಮೆಂಬರ್ ಎಲ್ಲ ಇದಾರೆ, ಯಾರು ಬಂದ್ಬಿಡ್ತಾ ಇದಾರೆ ಇಲ್ಲಿ? ನಾವು ಪಬ್ಲಿಕ್ ಬೆಲೆ ಇಲ್ವಾಗಿದ್ರೆ ಹಾಗೆ VIPಗಳು ಏನ ಬೆಲೆ? ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ. ಏನೋ
ಮಳೆಲೆಲ್ಲ 2,000 ಕೊಟ್ಟು ಮಳೆಲಿ ನೆನೆಯುವಂತ ಇದೇನಿದು ನಾವು ರೆಕಮೆಂಡೆಡ್ ಮಾಡೇ ಬರ್ಬೋದು. ಇದು ಆಕ್ರೋಶಗೊಂಡಿರ್ತಕ್ಕಂಥ ಭಕ್ತಾದಿಗಳ ಒಂದು ಮಾತುಗಳಾಗಿರ್ತಕ್ಕಂಥದ್ದು. ಮುಖ್ಯವಾಗಿ 2,000 ರೂಪಾಯಿಗಳ ಟಿಕೆಟ್ ತಗೊಂಡಿದ್ದೀವಿ, 300 ರೂಪಾಯಿಗಳ ಟಿಕೆಟ್ ಅನ್ನು ತೆಗೆದುಕೊಂಡಿದ್ದೀವಿ. ಆದ್ರೆ ಇಲ್ಲಿ VIP ಗಳ ಹಾವಳಿ ಆಗಿದೆ. ಇಲ್ಲಿ ಬರ್ತಕ್ಕಂಥ ಪೊಲಿಟಿಷಿಯನ್ಗಳು ಇರ್ಬೋದು, ಅವರ ಸ್ನೇಹಿತರು ಇರ್ಬೋದು, ಅವರ ಸಂಬಂಧಿಗಳೆಲ್ಲರೂ ಕೂಡ VIP ಗಳು ಅಂತ ಹೇಳಿ ಕನ್ಸಿಡರ್ ಮಾಡಿ ಅವ್ರನ್ನ ಒಳಗಡೆ ಬಿಡ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಭಕ್ತಾದಿಗಳೆಲ್ಲರೂ ಕೂಡ ಪರದಾಡುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತೇಶ್, TV5 ಮೈಸೂರು.